ಕೆಲವು ದಿನಗಳಲ್ಲಿ ನಡೆದಂತಹ ವಿಜಯಪುರ ನಗರ ಪರ್ಟಿಕ್ಯುಲರ್ಲಿ ನಡೆದಂತಹ ಮನೆ ಕಳ್ಳತನ ಆಗಿರ್ಬೋದು, ಇತರೆ ಕಳ್ಳತನ ಆಗಿರ್ಬೋದು ಮತ್ತು ಮೋಸ ಮಾಡಿ ನಕಲಿ ಬಂಗಾರದ ನಾಣ್ಯಗಳನ್ನು ಕೊಟ್ಟು ಹಣ ತೆಗೆದುಕೊಂಡಂಥ ಪ್ರಕರಣಗಳು ದಾಖಲಾಗಿತ್ತು. ಸೊ ಕಳೆದ ಒಂದು ತಿಂಗಳಿಂದ ನಮ್ಮ ಸಿಟಿ ಸಬ್ ಡಿವಿಷನ್ನು DYSP ಎಲಿಗಾರ್ ಅವರ ನೇತೃತ್ವದಲ್ಲಿ ಮತ್ತು ಇಬ್ಬರು ಅಡಿಷನಲ್ SP ಆದಂತಹ ಶಂಕರ್ ಮಾರಿಯಾಳು ಮತ್ತು ರಾಮನಗೌಡ ಹಟ್ಟಿಯವರ ನೇತೃತ್ವದಲ್ಲಿ ನಮ್ಮ ಎರಡೂ ಇನ್ಸ್ಪೆಕ್ಟರ್ಸ್ಗಳು, ಗೋಲ್ ಗುಂಬಜ್ ಇನ್ಸ್ಪೆಕ್ಟ್ರು ಮತ್ತು ಗಾಂಧಿ ಚೌಕ್ ಇನ್ಸ್ಪೆಕ್ಟ್ರು ಮತ್ತು ಎಲ್ಲ ಠಾಣೆ PSI ಒಂದು ಕ್ರೈಮ್ ಸ್ಕ್ವಾಡನ್ನು ಫಾರ್ಮ್ ಮಾಡಿ ಈಗೇನು ಇತ್ತೀಚೆಗೆ ಆದಂತಹ ಈ ಕಳ್ಳತನ ಪ್ರಕರಣ ಮತ್ತು ಈ ನಕಲಿ ನಾಣ್ಯ ಕೊಟ್ಟು ಅದನ್ನು ದುಡ್ಡನ್ನು ತೆಗೆದುಕೊಂಡಂಥ ಪ್ರಕರಣಗಳು ದಾಖಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಒಟ್ಟು 14 ಜನ ಆರೋಪಿತರನ್ನು ಬಂಧನ ಮಾಡಿದ್ದಾರೆ. 12 ಪ್ರಕರಣಗಳನ್ನು ಭೇದಿಸಿದ್ದಾರೆ. ಒಟ್ಟು ಈ 12 ಪ್ರಕರಣಗಳಲ್ಲಿ 271 ಗ್ರಾಮ್ ತೂಕದ ಬಂಗಾರದ ಆಭರಣಗಳು ಮತ್ತು ನಗದು ಹಣ 30 ಲಕ್ಷ ರೂಪಾಯಿ ಹಾಗೂ ವಿವಿಧ ಕಂಪನಿಯ 4 ಮೋಟರ್ ಸೈಕಲ್ಗಳು ಮತ್ತು ಒಂದು T&H 210 ಕಂಪನಿಯ ಹಿಟ್ಯಾಚ್ ಬ್ರೇಕರು ಮತ್ತು ಒಂದು ವೋಲ್ಟಾಸ್ ಕಂಪನಿಯ AC ಈ ರೀತಿಯ ಒಟ್ಟು ವಸ್ತುಗಳನ್ನು ವಶಪಡಿಸಿಕೊಂಡಿದ್ದು, ಇದರ ಒಟ್ಟು ಮೌಲ್ಯ ಸುಮಾರು 67,79,500 ರೂಪಾಯಿ ಆಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಈ ಪತ್ತೆ ಕಾರ್ಯದಲ್ಲಿ ನಿರ್ವಹಿಸಿದಂತಹ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗವರಿಗೆ ನಾನು ಅವ್ರಿಗೆ ರಿವಾರ್ಡನ್ನು ಕೊಡಲಾಗ್ಬೋದು. ಮತ್ತು ಈ ಪತ್ತೆ ಕಾರ್ಯದಲ್ಲಿ ತೊಡಗಿಕೊಂಡು ಈ 12 ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದಂತಹ ಕಾರ್ಯಾಚರಣಾ ತಂಡಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತೆ. ಮನೆ ಕಳ್ಳತನ ಪತ್ತೆ ಮಾಡಿದಂಥ ವರದಿ ತಮಗೆ ಕೊಟ್ಟಿದ್ದೀವಿ. ಅದೇ ರೀತಿ ಈ ಪರ್ಟಿಕ್ಯುಲರ್ಲಿ ನಕಲಿ ಬಂಗಾರದ ನಾಣ್ಯಗಳನ್ನು ತೋರಿಸಿ ಜನ ಮೋಸ ಹೋಗ್ತಾಯಿದ್ರು. ಅಂದರೆ ನಿಧಿಯಲ್ಲಿ ನಮಗೆ ಬಂಗಾರ ಸಿಕ್ಕಿದೆ, ಬಂಗಾರದ ಕಾಯಿನ್ ಇದೆ ಅಂತಂತೇಳಿ. ಸೊ ಈ ಬಂಗಾರವನ್ನು ತೋರಿಸಿ ಮೊದಲು ಒರಿಜಿನಲ್ ಬಂಗಾರ ಕೊಡೋದು, ಅದು ಅವರು ವೆರಿಫೈ ಮಾಡಿದಾಗ ಅದು ಒರಿಜಿನಲ್ ಇರುತ್ತೆ. ತದನಂತರ ಇಷ್ಟು ಬಂಗಾರದ ಕಾಯಿನ್ಸ್ ಇದೆ, ನೀವು ಇಷ್ಟು ಅಮೌಂಟ್ ಕೊಡಿ. ಅವರು ಕಡಿಮೆ ರೇಟಿಗೆ 100 ರೂಪಾಯಿಗೆ ಇದ್ದಿದ್ದನ್ನೇ 70 ರೂಪಾಯಿ ಕೊಡ್ತೀನಿ ಅಂದರೆ ಅವ್ರು ಆಸೆಗೆ ಬಿಟ್ಟುಬಿಡ್ತಾರೆ. ಸೊ ಬಂದು ಆ ರೀತಿಯಾದಂಥ 2 ಘಟನೆಗಳಾಗಿತ್ತು. ಏನು ಅಂತಂದರೆ, ಒಂದು ಘಟನೆಯಲ್ಲಿ ಇವರೇನು ವ್ಯಾಪಾರ ಮಾಡ್ತಾ ಅದಕ್ಕೆ ನಿಂತಿರ್ತಾರೆ, ಹೈದರಾಬಾದಿಂದ ಒಂದು ಪಾರ್ಟಿ ಬಂದಿತ್ತು. ಅದೇ ರೀತಿ ನಮ್ಮ ಹಗರಿ ಬೊಮ್ಮನಹಳ್ಳಿಯಿಂದ ಆರೋಪಿಗಳು ಬಂದಿದ್ದರು. ಸೊ ಸಿಂದಗಿ ಕ್ರಾಸ್ ಹತ್ರ ಆದಂಥ ಘಟನೆ. ಆ ಸಂದರ್ಭದಲ್ಲಿ ಅವರಿಬ್ಬರು ಎಕ್ಸ್ಚೇಂಜ್ ಮಾಡ್ಕೋತಾ ಇರಬೇಕಾದ್ರೆ ಇಬ್ಬರು ಪೊಲೀಸರ ವೇಷದಲ್ಲಿ ಪೊಲೀಸರು ಬಂದರು ಅಂತಂತ ಹೇಳಿ ಈ ಬಂಗಾರವನ್ನು ಅವ್ರಿಗೆ ಕೊಟ್ಟು ದುಡ್ಡನ್ನು ತೆಗೆದುಕೊಂಡು ಓಡೋಗಿರ್ತಾರೆ. ಅಂದರೆ ಇವರು ಹೋದರು, ಆಮೇಲೆ ಇವರು ಹೋಗಿ ಪರಿಶೀಲಿಸಿದಾಗ ಅದು ನಕಲಿ ಬಂಗಾರ. ಈ ರೀತಿಯಾದಂಥ 2 ಘಟನೆಗಳು ಕಳೆದ ಒಂದು ತಿಂಗಳಲ್ಲಿ ಬಿಜಾಪುರದಲ್ಲಿ ಆಗಿತ್ತು. ಎರಡೂ ಕೂಡ ಗೋಲ್ ಗುಂಬಜ್ ವ್ಯಾಪ್ತಿಯಲ್ಲಾಗಿತ್ತು. ಅದು ಮಲ್ಲಯ್ಯ ಮಠಪತಿ ಮತ್ತು ಅವರ ತನಿಖಾ ತಂಡ ಕೂಡ ಅದನ್ನು ಪತ್ತೆ ಮಾಡಿ 30 ಲಕ್ಷ ರೂಪಾಯಿಯನ್ನು ವಸೂಲಿ ಮಾಡಿಕೊಟ್ಟಿರ್ತಾರೆ. ಮತ್ತು ಇನ್ನಿತರ ಕಳ್ಳತನ ಪ್ರಕರಣಗಳಲ್ಲಿ ಆರೋಪಿಗಳನ್ನು ಬಂಧಿಸಿ ಅವರಿಂದನೂ ಕೂಡ ವಸ್ತುಗಳನ್ನು ವಶಪಡಿಸಿಕೊಂಡಿರ್ತಾರೆ. ಥ್ಯಾಂಕ್ ಯು.